ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತುಂಬ ಸಿಂಪಲ್ಲಾಗಿ ರೆಸ್ಟೋರೆಂಟ್ ಸ್ಟೈಲ್ಗಿಂತ ಇನ್ನೂ ಚೆನ್ನಾಗಿರುವಂಥ ಚೆನ್ನ ಮಸಾಲ ರೆಸಿಪಿನ ಮಾಡೋಣ. ಈ ರೆಸಿಪಿ ಚಪಾತಿ, ಪೂರಿ, ರೊಟ್ಟಿ, ದೋಸೆ ಅಷ್ಟೇ ಅಕ್ಕಿ ರೊಟ್ಟಿ ಹಾಗೂ ಅನ್ನ ಜೊತೆ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಚೆನ್ನ ಮಸಾಲ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಓವರ್ ನೈಟ್ ಸೋಕ್ ಮಾಡಿರೋಂಥ ಕಾಬೂಲ್ ಚೆನ್ನ, ಹಾಗೆ ರುಬ್ಕೊಳ್ಳೋಕ್ಕೆ 8 ಬ್ಯಾಡಗೆ ಮೆಣಸಿಕಾಯಿ, ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿ, 15 ಗೋಡಂಬಿ ಹಾಗೂ ನೆನೆಸಿರೋ ಚೆನ್ನನ ಸ್ವಲ್ಪ ತೊಗೊಳ್ತಾ ಇದ್ದೀನಿ, 3 ಆ್ಯಪಲ್ ಟೊಮೆಟೊ ಹಾಗೂ 2 ದಪ್ಪಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, MTR ಚೆನ್ನ ಮಸಾಲ, 4 ಲವಂಗ, ಸ್ವಲ್ಪ ಚಕ್ಕೆ ಹಾಗೂ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ. ಮೊದಲು ನಾವು ಒಂದು ಜಾರ್ಗೆ ನೆನೆಸಿಟ್ಕೊಂಡಿದ್ದಂಥ ಸ್ವಲ್ಪ ಚೆನ್ನ ಮಸಾಲಾನ ಹಾಕ್ಕೊಳ್ಳೋಣ. ಜೊತೆಗೆ 1 ಬ್ಯಾಡಗೆ ಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಟೊಮ್ಯಾಟೊ, ಈರುಳ್ಳಿ ಇದೆಲ್ಲನೂ ಹಾಕ್ಕೊಂಡು ನಾವು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ. ಆ್ಯಪಲ್ ಟೊಮೆಟೊ ಯೂಸ್ ಮಾಡೋದ್ರಿಂದ ಗ್ರೇವಿಗೆ ನ್ಯಾಚುರಲ್ ಕಲರ್ ಮತ್ತು ಒಳ್ಳೆ ಫ್ಲೇವರ್ ಬರುತ್ತೆ. ಸೋಕ್ ಮಾಡಿರೋ ಕಾಬೂಲ್ ಚೆನ್ನನ ಗ್ರೈಂಡ್ ಮಾಡಿದ್ರೆ ಗ್ರೇವಿ ನ್ಯಾಚುರಲಿ ಥಿಕ್ ಆಗುತ್ತೆ. ಜೊತೆಗೆ ಗೋಡಂಬಿ ಹಾಕೊಳ್ಳೋದ್ರಿಂದ ಗ್ರೇವಿಗೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಈಗ ನಾವು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ನಾವು 4 ಲವಂಗ ಹಾಗೂ ಸ್ವಲ್ಪ ಚಕ್ಕೆನ ಹಾಕ್ಕೊಳ್ಳೋಣ. ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ತುಂಬ ಒಳ್ಳೆ ಅರೋಮಾ ರಿಲೀಸ್ ಆಗುತ್ತೆ. ಈಗ ನಾವು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಜಾಸ್ತಿ ಆನಿಯನ್ ಹಾಕಲ್ಲ, ಯಾಕಂದರೆ ನಾವು ಆಲ್ರೆಡಿ ಗ್ರೈಂಡಿಂಗ್ಗೆ ಅದನ್ನು ಯೂಸ್ ಮಾಡಿದ್ದೀವಿ. ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕಿಚನಲ್ಲಿ ಅರೋಮಾ ತುಂಬ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆನಿಯನ್ನ ಡಾರ್ಕ್ ಬ್ರೌನ್ ಮಾಡಿಬಿಡಿ, ಗೋಲ್ಡನ್ ಕಲರ್ ಸಾಕು. ಈಗ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಓವರ್ ನೈಟ್ ಸೋಕ್ ಮಾಡಿರೋಂಥ ಚೆನ್ನನ್ನು ಹಾಕ್ಕೊಳ್ಳೋಣ. ಈ ರೀತಿ ನಾವು ಕಾಬೂಲ್ನ ನೆನೆಸಿ ಹಾಕ್ಕೊಳ್ಳೋದ್ರಿಂದ ಕುಕ್ ಆದಾಗ ಅದು ತುಂಬಾ ಸಾಫ್ಟ್ ಆಗುತ್ತೆ. ಈಗ ನಾವು ರುಬ್ಕೊಂಡಿದ್ದಂಥ ಮಸಾಲ ಪೇಸ್ಟ್ನ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಮಸಾಲೆಗೆ ನಾವು ಯೂಸ್ ಮಾಡಿದಂಥ ಗಾರ್ಲಿಕ್ ಮತ್ತು ಜಿಂಜರ್ದು ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗೂ ಮಸಾಲಾನ ನಾವು ಸರಿಯಾಗಿ ಫ್ರೈ ಮಾಡಿದರೆ ರೆಸಿಪಿದು ಟೇಸ್ಟು ಡಬಲ್ ಆಗುತ್ತೆ. ಮಸಾಲೆ ಜೊತೆ ನಾವು ಕಾಬೂಲ್ ಚೆನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಂದು ಚೆನ್ನಾಗೂ ಸಹ ಮಸಾಲೆ ಚೆನ್ನಾಗಿ ಕೋಟ್ ಆಗಬೇಕು. ಈಗ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ಪೂರಿ ಅಥವಾ ಚಪಾತಿಗೆ ಮೀಡಿಯಮ್ ಥಿಕ್ ಗ್ರೇವಿ ಬೆಸ್ಟ್. ರೈಸ್ಗೆ ಅಂದರೆ ಸ್ವಲ್ಪ ತಿನ್ ಕನ್ಸಿಸ್ಟೆನ್ಸಿ ಇದ್ದರೆ ಸೂಪರ್ ಆಗಿರುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ತಾ ಇದ್ದೀನಿ. ಇದರಿಂದ ಚೆನ್ನ ಮಸಾಲ ಸಿಹಿ ಆಗಲ್ಲ. ಆ್ಯಪಲ್ ಟೊಮೊಟೊದು ಹುಳಿ ರುಚಿ ಮತ್ತು ಮೆಣಸಿಕಾಯ್ದು ಖಾರನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಎಲ್ಲ ಫ್ಲೇವರ್ಸ್ ಚೆನ್ನಾಗಿ ಬ್ಲೆಂಡ್ ಆಗಿ ಗ್ರೇವಿ ಇನ್ನೂ ರುಚಿ ಆಗುತ್ತೆ. ಅದಕ್ಕೆ ಸ್ವಲ್ಪ ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನೀವೇ ನೋಡ್ತಾ ಇರ್ಬೋದು ಗ್ರೇವಿದು ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ಹಾಗೆ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ ನೋಡಿ. ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ ನಾವು 3 ಸ್ಪೂನಷ್ಟು MTR ಚೆನ್ನ ಮಸಾಲ ಪೌಡರ್ನ ಹಾಕ್ಕೊಳ್ಳೋಣ. ಇದರಿಂದ ಅಥೆಂಟಿಕ್ ಚೆನ್ನ ಮಸಾಲ ಫ್ಲೇವರ್ ಬರುತ್ತೆ. ಪೌಡರ್ ಹಾಕಿದ್ಮೇಲೆ ನಾವು 1 ನಿಮಿಷ ಕುದಿಸ್ಕೊಂಡ್ರೆ ಫ್ಲೇವರ್ ಅವಾಗ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಈಗ ನಾವು ಎಲ್ಲನೂ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ವಿಷಿಲ್ ಕೂಗಿಸ್ಕೊಳ್ಳೋಣ. ವಿಷಿಲ್ ಆಗಿದೆ, ಪ್ರೆಷರ್ ಕೂಡ ರಿಲೀಸ್ ಆಗಿದೆ. ಪ್ರೆಷರ್ ನ್ಯಾಚುರಲಿ ರಿಲೀಸ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡೋಣ. ನ್ಯಾಚುರಲ್ ಪ್ರೆಷರ್ ರಿಲೀಸ್ ಆದರೆ ಫ್ಲೇವರ್ ಇನ್ನೂ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ವಾವ್, ನೋಡಿ ನಮ್ಮ ಚೆನ್ನ ಮಸಾಲ ಸೂಪರ್ ಆಗಿ ರೆಡಿ ಆಗಿದೆ. ಗ್ರೇವಿ ಕೂಡ ತುಂಬಾ ಥಿಕ್ ಆಗಿದೆ, ಕ್ರೀಮಿ ಆಗಿದೆ. ಕಲರ್ ನೋಡಿದ್ರೇನೆ ತಿನ್ಬೇಕು ಅನ್ನಿಸ್ತಿದೆ ಅಲ್ವಾ. ಕಾಬೂಲ್ ಚೆನ್ನ ತುಂಬಾ ಸಾಫ್ಟ್ ಆಗಿ ಕೂಡ ಆಗಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಚೆನ್ನ ಮಸಾಲ ಸವಿಯಲು ಸಿದ್ಧ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಅನ್ವಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.